ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಇವತ್ತು ಸಾನ್ವಿದ ಬರ್ತ್ಡೇ ವ್ಲಾಗ್ನ ಇವತ್ತು ಹಾಕಕತ್ತೆ ನೋಡ್ರಿ. ನಾನು ಸ್ವಲ್ಪ ಲೇಟ್ ಆಯಿತು, ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಫಂಕ್ಷನ್ ಎಲ್ಲ ಆದಮೇಲೆ, ಹಾಗಾಗಿ ನಾನು ಶಾರ್ಟ್ ವೀಡಿಯೋಸ್ ಅಷ್ಟು ಅಪ್ಲೋಡ್ ಮಾಡಕತ್ತಿದ್ನಿ. ಲಾಂಗ್ ವೀಡಿಯೋ ಇದು ಮಾಡಿ ಇಟ್ಕೊಂಡಿದ್ರು ಎಡಿಟ್ ಮಾಡೋಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕಕತ್ತೀನಿ ನೋಡ್ರಿ. ಈಕಿ ಬರ್ತ್ಡೇ ಇದ್ದಿದ್ದು ಮಾರ್ಚ್ 28, ಆದ್ರೆ ನಾವು 30ನೇ ತಾರೀಕು ಮಾಡಿದ್ವಿ. ಪ್ರತಿ ವರ್ಷವೂ ಅಷ್ಟೇ ನಾವು ಆಕಿ ಹುಟ್ಟಿದ ದಿವಸ ಬರ್ಡೇ ಮಾಡೋಂಗಿಲ್ಲ, ಒಂದು 2-3 ದಿವಸ ಹೆಚ್ಚಿಸ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಹಂಗೆ ಹೆಚ್ಚಿಸ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮೊದಲನೇ ವರ್ಷದಿಂದ ಅದನ್ನು ಪಾಲಿಸ್ಕೊಂಡು ಬಂದೇನೆ ನೋಡ್ರಿ. 4 ವರ್ಷ ಆಯಿತು, ಇದು 4ನೇ ವರ್ಷದ ಬರ್ಡೇ ಆಕಿದೆ. ಇಲ್ಲಿವರೆಗೂ ಅಷ್ಟೇ ನಾನು ಒಂದು 2-3 ದಿವಸ ಹೆಚ್ಚಿಸ್ಕೊಂಡ ಮಾಡಿರ್ತೇನೆ. ಇವತ್ತು ಅಷ್ಟೇ 28ಕ್ಕಿತ್ತು, 30ನೇ ತಾರೀಕು ಸೆಲೆಬ್ರೇಷನ್ ಮಾಡತ್ತೀವಿ ನೋಡ್ರಿ. ಊರಿಂದ ಕರೆದೀವಿ ಎಲ್ಲರಿಗೂ, ಆದ್ರೆ ಯಾರೂ ಬರಲಿಲ್ಲ. ಹಾಗಾಗಿ ನಾವು ಅಷ್ಟೇ ಮಾಡಕತ್ತೀವಿ ನೋಡ್ರಿ. ಅಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡತ್ತೀವಿ, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನಿಲ್ಲ. ಮೈಸೂರಾಗಿದ್ದಾಗ 2 ವರ್ಷವೂ ನಾವು ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಆದ್ರೆ ಬೆಂಗಳೂರಿಗೆ ಬಂದಮೇಲೆ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಮಾಡತ್ತಿಲ್ಲ. ಹೋದ ವರ್ಷವೂ ಅಷ್ಟೇ ಯಾರೂ ಬರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು ಮೈಸೂರಿಂದ, ಆವಾಗನೂ ಅಷ್ಟೇ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು. ಆದರೆ ಹೋದ ವರ್ಷ ನಾನಿನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಆ ವಿಡಿಯೋ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ. ಸಾನ್ವಿ ಬರ್ಡೇ ಆಗಿ ಒಂದು 15-20 ಡೇಸ್ಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಇದು ಮೊದಲನೇದು ಹುಟ್ಟುಹಬ್ಬ ನೋಡ್ರಿ ಆಕಿದ ಸೆಲೆಬ್ರೇಷನ್ ನೋಡ್ರಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡೀವಿ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡು, ಆದರೆ ಹರಿಬರಿ ಒಳಗೆ ನನಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಮುಂದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವಾಗ ಎಲ್ಲ ರೆಡಿ ಮಾಡಿದ್ದೀವಿ. ಸಾನ್ವಿಗನು ನೋಡ್ರಿ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. 1-2 ರೀಲ್ಸನ್ನು ಮಾಡೀನಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಕ್ಕಂತೇಳಿ. ಈ ಫ್ರಾಕ್ ಎಲ್ಲ ನಾನು ತಂದಿದ್ದ ನಿಮ್ಗೆ ತೋರಿಸಿದ್ನಿ ಆಲ್ರೆಡಿ ಒಂದು ವ್ಲಾಗ್ ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತೈತಿ. ಬರ್ರಿ ಹಾಕ್ಕೊಂಡು ಬರ್ರಿ. ತೋರಿ Birthday to you, Sanu. Happy birthday to you. Happy birthday to you, Sandy. Happy birthday to you. ಏನು ಫೋಟೋ ಒಬ್ಬರು ನೋಡ್ರಿ. ಶಿವ ನಾಗರಿ ಸ್ವಲ್ಪ ಲುಕ್ಕಳು. Sanama. Happy birthday to you. Happy birthday to you. Happy birthday.
ಏನಂತೀರ ಸ್ನಿಗ್ಧ ನೀನು ಹೋಗು ಹೋಗಲ್ಲೇ ಅಪ್ಪ ಜೊತೆ ನೀನು ಹೋಗು. ನೋಡ್ರಿ ಇಲ್ಲಿ ಮೊನ್ನೆ ಡಿಮಾರ್ಟಿಗೆ ಹೋದಾಗ ಹೇಳಿರ್ಬೇಕಿ ಅದ ಬೇಕು ನನಗೆ ಅಂತ ಹೇಳಿ. ಬಾರಡ ಹಿಡ್ಕೊಬಿಡು ವಿಡಿಯೋ ಮಾಡಿ. ತಡಿ ತಡಿ ಆನ್ ಐತೆ ಆನ್ ಆಯ್ತು ನೋಡ್ರಿ ಸಿಂಪಲಾಗಿ ನಾವು ಸೆಲೆಬ್ರೇಷನ್ನ ಮಾಡಿದ್ವಿ. ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಇವಾಗ ನಾವು ಎಲ್ರಿಗೂ ಊಟಕ್ಕೆ ಕೊಡತ್ತಿದ್ವಿ. ಪುಳಿಯೋಗರೆ ಮತ್ತು ಮೊಸರನ್ನ ತರಿಸಿದ್ವಿ. ಹಂಗೆ ಸಮೋಸ ಚಿಪ್ಸು ಕೇಕು ಇಷ್ಟನ್ನು ತರಿಸಿದ್ವಿ. ನಾವು ಬಾತ್ ತರಿಸ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಸಂಜಿಕ ಪ್ಲ್ಯಾನ್ ಆಯ್ತಿದ್ದು ಊಟ ಮಾಡಿಸೋದು, ಬರೀ ಸ್ನ್ಯಾಕ್ಸ್ ಅಂತಿತ್ತು. ಆಮೇಲೆ ಊಟನೂ ಮಾಡಿಸಿದ್ರಾತಂತ ಹೇಳಿ ಅಂದ್ಕೊಂಡಿವಿ. ಆದರೆ ಆವಾಗ ಬಾತ್ ಹೇಳಕ್ಕೆ ಹೋದ್ರೆ ಬಾತು ನೀವು ಬೆಳಗ್ಗೆನೇ ಆರ್ಡ್ರ್ ಕೊಡಬೇಕು, ಸಂಜೆ ಆರ್ಡ್ರ್ ಕೊಟ್ಟರೆ ಸಿಗಂಗಿಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಪುಳಿಯೋಗರೆ ಮತ್ತು ಮೊಸರನ್ನ ಹೇಳಿದ್ವಿ. ಮತ್ತು ಸಮೋಸ ಚಿಪ್ಸನ್ನು ಆಲ್ರೆಡಿ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದರು. ಅವನನ್ನು ಎಲ್ಲ ತೊಗೊಂಡು ಬಂದಿದ್ರು ನೋಡ್ರಿ. ಇವಾಗ ಎಲ್ರಿಗೂ ಊಟಕ್ಕೆ ಹಚ್ಚಿ ಕೊಡಾಕತ್ತೀವಿ ನಾವು. ಸಿಂಪಲ್ಲಾಗಿ ಅಂದ್ರೂ ಸ್ವಲ್ಪ ಆಯ್ತು ರೀ, ಗ್ರ್ಯಾಂಡನ ಆಯಿತು. ನಮ್ಮನೆಯವ್ರ ಫ್ರೆಂಡ್ಸ್ ಅಷ್ಟು ಬಂದಿದ್ದರು. ಆಮೇಲೆ ನಮ್ಮ ಮನೆ ಮೇಲ್ಗಡೆಯವ್ರು ನಮ್ಮ ಓನರ್ ಅಷ್ಟು ಬಂದಿದ್ದರು. ಈಕಿ ಫ್ರೆಂಡ್ಸ್ ಒಂದಿಬ್ಬರು ಊರಿಗೆ ಹೋಗಿದ್ದರು, ಹಾಗಾಗಿ ಒಂದಿಬ್ಬರು ಅಷ್ಟೇ ಇದ್ದರು. ಅವ್ರನ್ನಷ್ಟೇ ಕರೆದಿನಿ ನಾನು. ಇಷ್ಟ ಸಿಂಪಲ್ಲಾಗಿ ನಾವು ಈ ವರ್ಷ ಇವಾಗ ನಾವೆಲ್ಲ ಊಟ ಮಾಡಕತ್ತೇವೆ ನೋಡ್ರಿ. ಮೇಲ್ಗಡೆಯವರೆಲ್ಲ ಊಟ ಮಾಡಿ ಹೋದರು. ಆಮೇಲೆ ನಮ್ಮನೆಯವ್ರ ಫ್ರೆಂಡ್ಸ್ ಅಷ್ಟು, ಇನ್ನು ನಾವಷ್ಟೇ ಇದ್ದೀವಷ್ಟೇ. ಅವರೆಲ್ಲ ಸ್ವಲ್ಪ ಹೊತ್ತು ಹೊರಗೆ ವೆಯ್ಟ್ ಮಾಡಕತ್ತಿದ್ರು. ಆವಾಗ ನಾನೆಲ್ಲ ಮನೆಯೆಲ್ಲ ಕಸ ಗುಡಿಸಿನಿ ನೋಡ್ರಿ. ಯಾಕಂದ್ರೆ ಅದು ಪಾಟಿ ಪೇಪರ್ ಎಲ್ಲ ಹೊಡೆದಿರಲ್ಲ, ಅದು ಫುಲ್ ಗಲೀಜಾಗಿಬಿಟ್ಟಿತ್ತು. ಅದ್ರೊಳಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೀವಿ ನಾನು ಸಾನ್ವಿ. ಆಮೇಲೆ ಮನೆಯೆಲ್ಲ ಕಸ ಗುಡಿಸೀನಿ. ಇವಾಗ ಊಟ ಮಾಡಕತ್ತೇವೆ ನೋಡ್ರಿ. ಬೆಳಗ್ಗಿಂದ ಕೆಲಸ ಮಾಡಿ ನನಗಂತೂ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಊಟ ಮಾಡಿ ಮಲಗಿದ್ರೆ ಸಾಕು ಅನ್ಸಕತ್ತಿತ್ತು. ಇವಾಗ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ ನಾವು. ಪಾಪ ಹುಡುಗರನ್ನು ಎಲ್ಲ ಹೆಲ್ಪ್ ಮಾಡಿರು. ಎಲ್ಲ ಊಟ ತರೋದ್ರಿಂದ ಹಿಡಿದ ಮತ್ತು ಡೆಕೋರೇಷನ್ ಮಾಡೋದು ಎಲ್ಲ ಅವರ ಮಾಡಿರು. ಈ ವರ್ಷ ನಾನೇನು ಮಾಡಲೇ ಇಲ್ಲ. ಹೋದ ವರ್ಷ ನನ್ನ ಫ್ರೆಂಡ್ ಬಂದಿದ್ದರು, ನಾನು ಅವರು ಸೇರಿಕೊಂಡು ಇಬ್ಬರು ಡೆಕೋರೇಷನ್ ಮಾಡಿದ್ವಿ. ಆದರೆ ಈ ಸರಿ ನನಗಂತೂ ಡೆಕೋರೇಟ್ ಮಾಡೋಕ್ಕೆ ಟೈಮ ಸಿಗಲಿಲ್ಲ. ಎಲ್ಲನೂ ಹುಡುಗರನ್ನ ಮಾಡಿರು ನೋಡ್ರಿ. ಇವಾಗ ಊಟ ಮಾಡಕತ್ತೀವಿ. ಇಷ್ಟ ನೋಡ್ರಿ, ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಊಟನೂ ಅಷ್ಟೇ ಎಲ್ಲ ಚಲೋ ಇತ್ತು. ನಮ್ಮನೆ ಹತ್ರ ಕೃಷ್ಣಲೀಲಾ ಗ್ರ್ಯಾಂಡ್ ಅಂತೇಳಿ ಹೋಟೆಲ್ ಐತಲ್ಲ, ನಾವು ಅಲ್ಲಿಂದನೇ ತರಿಸಿದ್ದೀವಿ. ಊಟ ಎಲ್ಲ ಭಾರಿ ಚಲೋ ಇತ್ತು. ನಾವು ಊಟ ಮಾಡಬೇಕಾದ್ರೆ ರಾತ್ರಿ ಒಂದು 10 ಗಂಟೆ ಆಗಿತ್ತು. ಇವಾಗ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ. ಇವತ್ತಿನ ವ್ಲಾಗು ಇಷ್ಟ ನೋಡ್ರಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.
ಮತ್ತು ನಾನು ಡೈಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶಾರ್ಟ್ ವೀಡಿಯೋಸ್ ಅಂತೂ ನಾನು ದಿನ ಅಪ್ಲೋಡ್ ಮಾಡತ್ತಿರ್ತೀನಿ. ಅದರ ಲಾಂಗ್ ವೀಡಿಯೋಸು ನನಗೆ ಸ್ವಲ್ಪ ಎಡಿಟ್ ಮಾಡಿ ಹಾಕೋಕ್ಕೂ ಟೈಮ್ ಹಿಡಿತೈತಿ. ಮತ್ತು ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ, ಆದರೆ ಎಡಿಟ್ ಮಾಡೋಕ್ಕನ ಟೈಮ್ ಸಿಗೋಂಗಿಲ್ಲ, ಹಾಗಾಗಿಬಿಡ್ತೈತಿ. ಅದಕ್ಕಾಗಿ ನಾನು ಶಾರ್ಟ್ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕಿರ್ತೀನಿ ಡೈಲಿ. ಯಾಕಂದ್ರೆ 1 ನಿಮಿಷದ್ದೆಲ್ಲ ಬೇಗ ಹಾಕಿಬಿಡ್ಬೋದು. ನೋಡಿರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.